1964 ಸೆನೆಟ್ ಆಫ್ ಚಳವಳಿ ಅಂತ. ಸೆನೆಟ್ ಆಫ್ ಚಳವಳಿ ಬಂದು ಕನ್ನಡ ಚಳವಳಿ ಇತಿಹಾಸದಲ್ಲಿ ಸೆನೆಟ್ ಆಫ್ ಚಳವಳಿ ಅನ್ನೋದು ಬಹಳ ಜಬರ್ದಸ್ತಾಗಿ ನಡೆದಿರೋ ಚಳವಳಿ. ಅಲ್ಲಿ ಕಾರ್ಪೊರೇಷನ್ ಎದುರಿಗೆ ಇವಾಗ ಒಂದು ಇವ್ರದ್ದಿದೆ, ಕೆಂಪೇಗೌಡ ಪ್ರತಿಮೆ ಇದೆ. ಅವಾಗ ಕೆಂಪೇಗೌಡ ಪ್ರತಿಮೆ ಇರಲಿಲ್ಲ. ಅದಕ್ಕಿಂತ ಮುಂದ್ಗಡೆ ಒಂದು ರೌಂಡಾಗಿ ಒಂದು ಸರ್ಕಲ್ ಇದೆ. ಅಲ್ಲಿ ಸೆನೆಟ್ ಆಫ್ ಅಂತ ಒಂದು ಬ್ರಿಟಿಷರ ಸ್ಮಾರಕ. ಅದೇನಪ್ಪ ಅಂತ ನಮಗೆ ಗೊತ್ತಿಲ್ಲ. ಸೆನೆಟ್ ಆಫ್ ಅಂತ ನಾವು ಹೇಳ್ತಾ ಇದ್ವಿ. ಬ್ರಿಟಿಷ್ನವರು ಬೆಂಗಳೂರನ್ನ ಗೆಲ್ತಾರೆ. ಬೆಂಗಳೂರನ್ನ ಗೆದ್ದ ಮೇಲೆ ಏನು ಮಾಡ್ತಾರೆ ಅಂದರೆ, ನಾವು ಗೆದ್ದಿರೋದಕ್ಕೋಸ್ಕರ ಒಂದು ಸ್ಮಾರಕ ಇಡ್ತಾರೆ. ಆ ಸ್ಮಾರಕ ಇಟ್ಟಾಗ ಅದಕ್ಕೆ ಸೆನೆಟ್ ಆಫ್ ಅಂತ ಬರುತ್ತೆ, ಬ್ರಿಟಿಷ್ನವರು ಬೆಂಗಳೂರನ್ನ ಗೆದ್ದಿರೋದಕ್ಕೆ. ವಾಟಾಳ್ ನಾಗರಾಜ್ಗೆ ಈ ಥರ ಗುಲಾಮಿ ಸಂಸ್ಕೃತಿ ನಮ್ಗೆ ಇವಾಗ ಯಾಕೆ ಬೇಕು ಬ್ರಿಟಿಷ್ನವ್ರಿಗೆ? ನಮಗೆ ಇವಾಗ ನಾವು ಕನ್ನಡದವರು ಇದೀವಲ್ಲ, ಯಾತಿಗೆ ಬೇಡ ಅಂತ ಅವ್ರಿಗೆ ಹೋರಾಟಗಳು ಬೇಕಲ್ಲ, ಏನಾದರೂ ಒಂದು ಕಾರಣ. ಅಷ್ಟೊತ್ತಿಗೆ ಅವಾಗಲೇ ಆನಾಕರು ರಾಮಮೂರ್ತಿಗಳು ಹೋರಾಟ ಬಿಟ್ಟಿದ್ರು. ಆನಾಕರು ಅಂತೂ ಭಾಳ ಬೇಗ ಬಿಟ್ಬಿಟ್ರು. ರಾಮಮೂರ್ತಿಗಳು ಇದ್ದರೆ ಕೂಡ ವಾಟಾಳ್ ನಾಗರಾಜವರು ಕಬ್ಬನ್ಪೇಟೆಯಲ್ಲಿ ಅವರು ಸಾವಿರ ಗಟ್ಟಲೆ ಇದ್ದರು. ವಾಟಾಳ್ ನಾಗರಾಜ್ ಮುಂಚೆಯಿಂದನೂ ಕಬ್ಬನ್ಪೇಟೆ ಹತ್ರ ಅಂತ ಮೈಸೂರು ಬ್ಯಾಂಕ್ ಚೌಕದಲ್ಲೇ ಎಲ್ಲ ಹೋರಾಟಗಳು ಪ್ರಾರಂಭ ಮಾಡ್ತಾಯಿದ್ದು. ಅದಕ್ಕೆ ನಾವು BBMPಗೆ ಆವಾಗ BCC ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಅಲ್ಲಿಗೊಂದು ಲೆಟ್ರ್ ಕೊಡ್ತಾರೆ ವಾಟಾಳ್ ನಾಗರಾಜ್. ಇದು ಗುಲಾಮಿ ಸಂಸ್ಕೃತಿ, ಬ್ರಿಟಿಷ್ನವ್ರು ನಮ್ಮನ್ನು ಸೋಲಿಸಿರೋದಕ್ಕೆ ಕೊಟ್ಟಿದ್ದಾರೆ, ಇದನ್ನು ನಾವು ಒಡೆದಾಕ್ತೀವಿ ಅಂತ ಇವ್ರು ಹೊರಡ್ತಾರೆ. ಅದಕ್ಕೆ ಬಹಳ ಗಲಾಟೆಗಳಾಗುತ್ತೆ. ಆವಾಗ ಕರ್ನಾಟಕದಲ್ಲಿ ನಿಜಲಿಂಗಪ್ಪನವರು ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಆದರೆ ಕೂಡ ನಿಜಲಿಂಗಪ್ಪನವ್ರ ವಿರುದ್ಧ ಕೂಡ ವಾಟಾಳ್ ನಾಗರಾಜ್ ಬಹಳಷ್ಟು ಹೋರಾಟಗಳು ಮಾಡಿದ್ದಾರೆ. ಆದರೂ ನಿಜಲಿಂಗಪ್ಪನವರು ನಿಜವಾಗ್ಲೂ ಹೇಳ್ತೀನಿ, ಬಹಳ ಶ್ರೇಷ್ಠವಾದ ದೊಡ್ಡ ಮನಸ್ಸಿನ ಮನುಷ್ಯ. ನಮಗೆ ಅಷ್ಟು ಯೋಚನೆ ಮಾಡೋ ಶಕ್ತಿ ಇಲ್ಲ. ಕನ್ನಡ ಅಂದಾಗ ನಿಜಲಿಂಗಪ್ಪನೂ ಸರಿ ಇಲ್ಲ, ಇಂದಿರಾ ಗಾಂಧಿನೂ ಸರಿ ಇಲ್ಲ. ಈ ರೀತಿ ನಮ್ಮ ಮನಸ್ಸುಗಳನ್ನ ನಮ್ಮ ನಾಯಕರುಗಳು ಬೆಳೆಸಿರ್ತಾರೆ. ಆಮೇಲೆ ಅದಕ್ಕೆ ಮೆರವಣಿಗೆ ಹೊರಡುತ್ತೆ. ಮೈಸೂರು ಬ್ಯಾಂಕ್ ಸರ್ಕಲಲ್ಲಿ ಸೆನೆಟ್ ಆಫ್ ಚಳವಳಿ ಅಂತ ಹೊರಡುತ್ತೆ. ಆರೆ, ಗುದ್ಲಿ, ಬಾಂಡ್ಲಿ ಎಲ್ಲ ತಗೊಂಡು ಹೊರಡ್ತೀವಿ ನಾವು. ಅಲ್ಲಿಂದ ಹೊರಟು ಮೈಸೂರು ಬ್ಯಾಂಕ್ ಸರ್ಕಲಿಂದ ಸೆನೆಟ್ ಆಫ್ ಡೆಮಾಲಿಷ್ ಮಾಡೋಕ್ಕೆ ಬರ್ತೀವಿ. ಆದರೆ ಆವತ್ತು ನಮ್ಮನ್ನು ಅದನ್ನು ಒಡೆದು ತೆಗೆಯೋದಕ್ಕೆ ನಮ್ಗೆ ಬಿಡೋದಿಲ್ಲ. ಅಲ್ಸೂರು ಗೇಟ್ ಪೊಲೀಸ್ ಸ್ಟೇಷನ್ ಇವಾಗಿದೆಯಲ್ಲ, ಅಲ್ಲೇ ನಮ್ಮನ್ನು ತಳೆದ್ಬಿಟ್ಟು ಎಲ್ಲ ಅರೆಸ್ಟ್ ಮಾಡಿಬಿಡ್ತಾರೆ. ಅರೆಸ್ಟ್ ಮಾಡಿದಾಗ ಆವಾಗ ಒಂದೇ ಒಂದು ಸೌಕರ್ಯ ಏನಪ್ಪ ಅಂತಂದರೆ, ಜಿ ನಾರಾಯಣ್ ಬೆಂಗಳೂರಿನ ಮೇಯರ್ ಆಗಿರ್ತಾರೆ. ಜಿ ನಾರಾಯಣ್ ಬಂದು ಬಹಳ ಒಳ್ಳೆ ಮನುಷ್ಯ, ದೇವರಂಥ ಮನುಷ್ಯ ಅಂತೀವಿ. ಅವರು ಬೆಂಗಳೂರಿಗೆ ಮೇಯರ್ ಆಗಿರ್ತಾರೆ. ತಕ್ಷಣ ಅವ್ರಿಗೆ ಹೊಳೆಯುತ್ತೆ, ಇದು ಬಿಟ್ಟರೆ ವಾಟಾಳ್ ನಾಗರಾಜ್ ಚಳವಳಿ ಬಹಳ ಬೆಳೆಯುತ್ತೆ, ದೊಡ್ಡ ರಾದ್ದಾಂತ ಆಗೋಗುತ್ತೆ ಅಂದ್ಬಿಟ್ಟು ಇಮ್ಮಿಡಿಯೇಟು ನಿಜಲಿಂಗಪ್ಪನವ್ರಿಗೆ ಫೋನ್ ಮಾಡ್ತಾರೆ. ಅವರು ಫೋನ್ ಮಾಡಿಬಿಟ್ಟು ಅವ್ರಿಗೆ ಹೇಳ್ತಾರೆ, ಸರ್ ಈ ಥರ ಇದೆ, ಇದು ತಕ್ಷಣ ನೀವು ಡಿಸಿಷನ್ ತಗೊಳ್ದೆ ಹೋದರೆ ದೊಡ್ಡ ರಾದ್ದಾಂತ ಆಗುತ್ತೆ ಅಂತ. ಹಾಗಾದ್ರೆ ಏನು ಮಾಡಬೇಕು ಸರ್? ಅದು ತೆಗೆಸ್ಬಿಡೋಣ ಸರ್ ಅಂತ. ತೆಗೆಸ್ಬಿಟ್ಟು ಏನು ಮಾಡ್ತೀರ ಅಂತ. ಇಲ್ಲ ಸರ್, ಫಸ್ಟು ಈ ಹೋರಾಟನ ನಿಲ್ಲಿಸಬೇಕು. ಗಲಾಟೆಗಳು, ಬೆಂಕಿ ಇಡೋದು, ಕಲ್ಲೊಡೆಯೋದು ಇವೆಲ್ಲ ನಡೀತೈತೆ, ಸುಮ್ಮನೆ ಕೆಟ್ಟ ಹೆಸರು ಬರುತ್ತೆ ನಮ್ಮ BBMP ಸಿಟಿ ಕಾರ್ಪೊರೇಷನ್ಗೂ, ತೆಗೆಸ್ಬಿಟ್ಟು ಅಂತ ತೆಗೆಸ್ಬಿಡ್ತಾರೆ. ನಿಜಲಿಂಗಪ್ಪನವ್ರು ಹೇಳ್ತಾರೆ, ಇವ್ರು ತೆಗೆದ್ಬಿಟ್ಟ ಮೇಲೆ ಆ ಜಾಗನ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗಿಸ್ಕೋಬೇಕು. ಆವಾಗ ಏನು ಮಾಡ್ತಾರೆ ಅಂದರೆ, ಕೆಂಪೇಗೌಡರು ಒಂದು ಪ್ರತಿಮೆ ಮಾಡಿಸ್ತಾರೆ. ಜಿ ನಾರಾಯಣ್ ಅವರು ಪ್ರತಿಮೆ ಮಾಡಿಸಿ, ಇವಾಗ ಕಾರ್ಪೊರೇಷನ್ ಎದುರು ಕೆಂಪೇಗೌಡರ ಪ್ರತಿಮೆ ಇದೆ. ಜಿ ನಾರಾಯಣ ಕೆಂಪೇಗೌಡರು ಬೆಂಗಳೂರಿನ ಕಟ್ಟಿರೋದು ಕೆಂಪೇಗೌಡರು ಅಲ್ವಾ, ಅದುವರೆಗೂ ಬೆಂಗಳೂರಲ್ಲಿ ಕೆಂಪೇಗೌಡರು ಕಟ್ಟಿರೋ ಪ್ರತಿಮೆನೇ ಇರಲ್ಲ. ಇವ್ರು ಪ್ರತಿಮೆನ ಇಡ್ತಾರೆ. ಇವಾಗ ರಾಜಕೀಯ ಪಕ್ಷದವರು JDSನವರು ಕೆಂಪೇಗೌಡ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಕೆಂಪೇಗೌಡ ಯಾರು ಅಂತ. JDS ನನ್ನ ಎದುರು ಕೇಳಿ, JDSನವ್ರು ಹೇಳ್ತಾರೆ, ನಿಮ್ಗೆ ಕೆಂಪೇಗೌಡರು ಗೊತ್ತೇನ್ರಿ ರೀ? ನಮಗೆ ಗೊತ್ತು ಕನ್ನಡ ಚಳವಳಿಯನ್ನು. ಅವ್ರಿಗೆ ಯಾಕೆ ಗೊತ್ತು ಅಂದರೆ, ಕಬ್ಬನ್ಪೇಟೆ ಕಟ್ಟಿದವ್ರು ಅವರು. ಚಳವಳಿ ಪ್ರಾರಂಭ ಆಗಿದ್ದು ಕಬ್ಬನ್ಪೇಟೆನಲ್ಲಿ. ಕನ್ನಡಿಗರು ಗೊತ್ತು ಕೆಂಪೇಗೌಡ ಅಂದರೆ ಏನು ಅಂತ. ನಿಮಗೇನು ಗೊತ್ತಿದೆ ಅಂತ ಭಾಳ ಜನಕ್ಕೆ ಉತ್ತರ ಕೊಡುತ್ತೆ, ಆನ್ಸರ್ ಹೇಳ್ತೀನಿ. ಇವಾಗನವ್ರಿಗೆ ಗೊತ್ತಿಲ್ಲ. ಆ ಕೆಂಪೇಗೌಡರ ಪ್ರತಿಮೆ ಇಡ್ತಾರೆ ಎಲ್ಲರೂ, ಜಿ ನಾರಾಯಣ್ ಅವರು. ಆವಾಗ ವಾಟಾಳ್ ನಾಗರಾಜ್ ಸ್ವಲ್ಪ ಸಮಾಧಾನ ಆಗುತ್ತೆ. ಕಬ್ಬನ್ಪೇಟೆ, ಮೈಸೂರು ಬ್ಯಾಂಕ್ ಸರ್ಕಲ್ಲು ಇದೆಲ್ಲ ಕೆಂಪೇಗೌಡರು ಕಟ್ಟಿರೋದು, ಅದೇ ಜಾಗದಲ್ಲಿ ನಾವು ಯಾಕೆ ಇಡಬಾರ್ದು ಅನ್ನೋ ಮನಸ್ಸು ಬಂದಿದೆ. ಕೆಂಪೇಗೌಡ ಪ್ರತಿಮೆನ ಭಾಳ ಬೇಗ ರೆಡಿ ಮಾಡಿ ಇಡ್ತಾರೆ. ನಾನು ನನ್ನ ಫ್ರೆಂಡ್ ಆವಾಗ ಸುಮಾರು ವರ್ಷಾನುಗಟ್ಟಲೆ ಪ್ರತಿ ಭಾನುವಾರ ಆ ಕೆಂಪೇಗೌಡರಿಗೆ ಹೂನಾರ ಆಗ್ತಾಯಿದ್ವಿ. ಎಷ್ಟಪ್ಪ ಆವಾಗ ಅಂದರೆ 67ರಲ್ಲಿ ₹3 ₹4 ಇರಬೇಕು ಹೂನಾರ. ಒಂದು ಮಾರ್ಕೆಟ್ಗೆ ಹೋಗಿ ಹೂನಾರ ತಗೊಂಡೋಗಿ ಪ್ರತಿ ವಾರನೂ ಅದ್ರ ಮೇಲೆ ಹಾಕ್ಬಿಟ್ಟು, ಅಂದರೆ ಅಭಿಮಾನ. ಅಂದರೆ ಕನ್ನಡ ಚಳವಳಿಗಾರರು ಕನ್ನಡಕ್ಕೋಸ್ಕರ ಯಾರ್ಯಾರು ಹೋರಾಟ ಮಾಡಿರ್ತಾರೆ, ಜಿ ನಾರಾಯಣ್ ಇರ್ಬೋದು, ಕೆಂಪೇಗೌಡ ಇರ್ಬೋದು, ರಾಜ್ಕುಮಾರ್ ಇರ್ಬೋದು, ಅವ್ರು ಬೆಂಬಲವಾಗಿ ಮಾಡ್ತಾಯಿದ್ವಿ. ಅಂದರೆ ಈ ರೀತಿ ವಾಟಾಳ್ ನಾಗರಾಜ್ ಅವರು ಕನ್ನಡ ಚಳವಳಿನ ಬೆಳೆಸೋದಕ್ಕೆ ಯಾವುದೇ ಒಂದು ಕಾರಣ ಸಿಕ್ಕಿದಾಗ ಅದನ್ನು ಬಿಡದೆ, ಅದರಿಂದ ಚಳವಳಿ ಗಟ್ಟಿ ಆಗ್ತಾ ಹೋಗ್ತು, ಬೆಳೀತಾ ಹೋಗ್ತು. ಅದರಿಂದನೇ ವಾಟಾಳ್ 67ರಲ್ಲಿ
ನಮ್ಮ ಚಿಕ್ಕಪೇಟೆಯಿಂದ ಶಾಸಕರಾಗ್ತಾರೆ. ಈ ಥರ ಸೆನೆಟ್ ಆಫ್ ಹೋರಾಟಗಳು, ಕನ್ನಡ ಚಳವಳಿ, ಮೈಸೂರು ಬ್ಯಾಂಕ್ ಇದೆಲ್ಲ ನಡೆದಿದ್ದಕ್ಕೆ ಅವರು ಫಸ್ಟು ಕಾರ್ಪೊರೇಟ್ ಆಗಿರ್ತಾರೆ 64ರಲ್ಲಿ, 67ರಲ್ಲಿ ಶಾಸಕರಾಗ್ತಾರೆ. 5 ವರ್ಷ ಚಿಕ್ಕಪೇಟೆಯಲ್ಲಿ. ತಿರ್ಗಾ 72 ಚುನಾವಣೆ ಆದಾಗ ಚಾಮರಾಜಪೇಟೆಗೆ ಶಾಸಕರಾಗ್ತಾರೆ. ಕನ್ನಡ ಚಳವಳಿ ಇತಿಹಾಸದಲ್ಲಿ ಸೆನೆಟ್ ಆಫ್ ಚಳವಳಿ ಒಂದು ಭಾರಿ ಜೋರಾಗಿ ನಡೆದಿತ್ತು. ಪ್ರೆಸ್ ಆ್ಯಂಡ್ ಪಾಲಿಟಿಕ್ಸ್ ಚಾನಲ್ನ ಎಲ್ಲರೂ ತಪ್ಪದೇ ನೋಡಿ. ಅಷ್ಟು ವಿಷಯ ಈ ಪ್ರೆಸ್ ಆ್ಯಂಡ್ ಪಾಲಿಟಿಕ್ಸ್ನಲ್ಲಿ ನಿಮಗೆ ಸಿಗುತ್ತೆ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಆ ಚಾನಲ್ನ ಮಿಸ್ ಮಾಡದೆ ಪ್ರತಿಯೊಂದು ಭಾಗನೂ ತಪ್ಪದೆ ನೋಡ್ತಾಯಿರಿ. ಧನ್ಯವಾದಗಳು.